ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಅವರ್ ಧನು ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ಇವತ್ತಿನ ವ್ಲಾಗ್ ಬಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು. ಯಾಕೆ ಅಂದರೆ ಡೈಲಿ ಒಂದೊಂದು ಥರ ವೀಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಒಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ ನಾನು. ಇವತ್ತು ಶನಿವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡೋದಿತ್ತು. ದೇವರಿಗೆಲ್ಲ ಅಲಂಕಾರನ ಮಾಡಿಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ದೇವ್ರ ಪೂಜೆನ ಮುಗಿಸ್ದೆ. ಈ ಕಡೆ ದೇವ್ರ ಪೂಜೆ ಮುಗೀತಿದ್ದಂಗೆ ಮನೆಯಲ್ಲಿ ನೀರು ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ಯಾನ್ ನೀರು ತರೋಣ ಅಂತೇಳಿ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಕರೆಂಟೇ ಇರಲಿಲ್ಲ. ಕರೆಂಟ್ ಬರೋ ತನಕ ಅಲ್ಲಿ ನಿಂತಿದ್ದೆ ವೆಯ್ಟ್ ಮಾಡಿಕೊಂಡು. ಅಷ್ಟರಲ್ಲಿ ಮನೆಗೆ ಹೋಗೋಣ ಅಂತ ಬರಬೇಕಾದ್ರೆ ಕರೆಂಟ್ ಬಂತು. ಆ ಕರೆಂಟ್ ಬಂದಿದ್ದು ನೋಡಿ ಮತ್ತೆ ನಾನು 5 ರೂಪಾಯಿ ಕಾಯಿನ್ನ ಹಾಕಿದ ತಕ್ಷಣ ಒಂದು ಕ್ಯಾನು ನೀರು ತುಂಬಿತು. ಆ ಕ್ಯಾನ್ ನೀರನ್ನ ತುಂಬಿಸ್ಕೊತಾ ಇದ್ದೆ. ಈ ಕಡೆ ವೀಡಿಯೋನ ಮಾಡ್ಕೊತಿದ್ದಿದ್ದು ನೋಡಿ ಜನಗಳೆಲ್ಲ ಏನೋ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನನ್ನ ನೋಡ್ತಿದ್ರು. ಆ ಕ್ಯಾನ್ನ ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದರೆ ಅದು ಕೆಳಗಡೆ ಎಲ್ಲೂ ಇಡೋಕ್ಕಾಗಲ್ಲ. ಈ ನಮ್ಮ ಮಗಳು ಸಿರಿ ನೀರನ್ನ ಪದೇ ಪದೇ ಚೆಲ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಎತ್ತಿಟ್ಟು ಈ ಕಡೆ ಮಧ್ಯಾಹ್ನಕ್ಕೆ ಸಾಂಬಾರನ್ನ ರೆಡಿ ಮಾಡಬೇಕಾಗಿತ್ತು. ಸಾಂಬಾರನ್ನ ರೆಡಿ ಮಾಡೋಕ್ಕೆ ಅಲಸಂದೆ ಕಾಳನ್ನ ತಗೊಬಂದಿದ್ದೆ. ಆ ಕಾಳನ್ನ ಸುಲ್ಕೋಬೇಕಾಗಿತ್ತು. ಒಬ್ಬಳೇ ಕುತ್ಕೊಂಡು ವಿಡಿಯೋ ಆನ್ ಮಾಡಿಕೊಂಡು ಕಾಳನ್ನ ಸುಲ್ಕೊತಾ ಇದ್ದೆ. ಕಾಳನ್ನ ಸುಲ್ಕೋಬೇಕಾದ್ರೆ ಮನಸಲ್ಲೇ ಅನ್ಕೊತಿದ್ದೆ, ಆ ವಿಡಿಯೋ ಹೇಗೆ ಬರ್ತಿದೆಯೋ ಏನೋ ಗೊತ್ತಿಲ್ಲ, ತಗೊಂಡೋಗಿ ಅಲ್ಲಿಟ್ಟಿದ್ದೀನಿ ಅಂತ ಯೋಚನೆ ಮಾಡಿಕೊಂಡು ಆ ಕಾಳನ್ನ ಸುಲಿದಾಯಿತು. ಕಾಳು ಸುಲಿದಿದ್ದಾದ್ಮೇಲೆ ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೆ. ಮಸಾಲೆನ ರೆಡಿ ಮಾಡ್ಕೊಂಡಿದ್ದು ಈ ವಿಡಿಯೋನ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಆ ವಿಡಿಯೋನ ಮಾಡೋಕ್ಕೆ ಆ ಮೊಬೈಲ್ ಎಲ್ಲಿ ಇಡಬೇಕು ಅಂತಲೇ ತಲೆಗೆ ಓಡಲಿಲ್ಲ ನನಗೆ. ಅದಕ್ಕೆ ಹೋಗಿ ಅಡುಗೆ ಮನೆಯಲ್ಲಿ ಸಜ್ಜೆ ಇರುತ್ತಲ್ವ, ಆ ಸಜ್ಜೆ ಮೇಲೆ ಇಟ್ಟಿದ್ದೆ. ಅದು ನೋಡಿದ್ರೆ ವಿಡಿಯೋ ಈ ಥರ ಬಂದಿದೆ, ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಚೆನ್ನಾಗಿ ಬಂದಿದೆಯೋ ಚೆನ್ನಾಗಿ ಬಂದಿಲ್ವೋ ಗೊತ್ತಿಲ್ಲ, ಒಟ್ಟು ವಿಡಿಯೋ ಮಾಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನು ಕೂಡ. ಈ ಕಡೆ ಸಾಂಬಾರಿಗೆ ಒಗ್ಗರಣೆನ ಮಾಡಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆನ ಮಾಡ್ತಾ ಇದ್ದೆ. ಆ ಒಗ್ಗರಣೆ ಮಾಡಬೇಕಾದ್ರೆ ಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿನ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಮನೆಗೆಲ್ಲ ಎಣ್ಣೆ ಆಯಿತು. ನನಗೂ ಕೂಡ ಎಣ್ಣೆ ಚಿಟಪಟ ಅಂತ ಸಿಡಿದ್ಬಿಡ್ತು. ಅದಾದಮೇಲೆ ಖಾರನ ಅದರೊಳಗಡೆ ಹಾಕಿ ಅದನ್ನು ಕೂಡ ರೆಡಿ ಮಾಡಿ ಸಾಂಬಾರನ್ನ ಕೂಗಕ್ಕಿಟ್ಟೆ. ಈ ಕಡೆ ಸಾಂಬಾರು ಕೂಗಕ್ಕಿಟ್ಟು ನಮ್ಮನೆಯವರು ನಾನು ಮನೆಗೆ ಬರ್ತೀನಿ ಗಾಡಿ ತಗೊಬಾ ಅಂದಿದ್ರು, ಅವ್ರನ್ನ ಕೂಡ ಕರ್ಕೊಬಂದೆ. ಅಷ್ಟರಲ್ಲಿ ಈ ಕಡೆ ಸಿರಿ ಮತ್ತು ದೀಕ್ಷಾ ಇಬ್ಬರು ಸ್ಕೂಲಿಂದ ಮನೆಗೆ ಬಂದರು. ಮನೆಗೆ ಬಂದ ತಕ್ಷಣನೇ ಅವರಿಗೊಂದು ವಿಷಯನ ಹೇಳೋದಿತ್ತು, ಅದನ್ನು ನೀವೇ ಕೇಳಿಸ್ಕೊಳ್ಳಿ ಏನು ಅಂತ. ಈಗ ಬಂದವ್ರೆ, ನಿಮ್ಗೆ ಏನು ಹೇಳ್ತೀನಿ ಅಂದರೆ ಶಾಕ್ ಆಗ್ತೀರಾ. ಸಿರಿ ರಾತ್ರಿ 12:30 ಎಪ್ಸಿದ್ಲು ತಾನೇ. 12:30 ಎಪ್ಸಿದ್ ನೆನಪೈತಾ ನಿಮಗೆ? ಅವಳು ಎಪ್ಸಿದ್ಮೇಲೆ ನಾನು ಏನಕ್ಕೆ ಅಂತ ಕೇಳಿದೆ. ಅವಳು ಏನು ಹೇಳಲಿಲ್ಲ. ಕುಸ 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 ಅಂತ ಇದ್ಲು ತಾನೇ. ಅದಾದಮೇಲೆ ನಾವು ವಾಶ್ರೂಮಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಸಿರಿನ ಕರ್ಕೊಂಡು ವಾಶ್ರೂಮ್ ಹತ್ರ ಬಂದೆ. ವಾಶ್ರೂಮ್ ಹತ್ರ ಬಂದಾಗ ಇದು ವಾಶ್ರೂಮಿನ ಡೋರ್ ಓಪನ್ ಮಾಡ್ತಿದ್ದಂಗೆ ಇಷ್ಟು ದಪ್ಪ ಹೆಗಣ ಬಂದು ಬಾತ್ರೂಮ್ ಒಳಗಡೆ ಆಸಿಂದ ಬಂದು ಇದು ಗೀಝರ್ ಇತ್ತಲ್ಲ, ಗೀಝರ್ ಪೈಪ್ ಮೇಲೆ ಬಂದು ನಿಮ್ಮ ಬ್ರಷು, ಸಿರಿ ಬ್ರಷು, ದೀಕ್ಷನ್ ಬ್ರಷು, ಎಲ್ಲರ ಬ್ರಷ್ನು ಹಿಂಗೆ ಎಲ್ಲ ಗಲೀಜು ಮಾಡ್ತಾ ಇತ್ತು ನಿಜವಾಗ್ಲೂ. ನಾವು ಲೈಟ್ ಆನ್ ಮಾಡಿದ ತಕ್ಷಣನೇ ದಬ 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 ಓಡೋಯ್ತು. ನಿಂಗೆ ಎಚ್ಚರ ಐತೇನೆ? ನೋಡ್ದ ನೀನು ಇಲಿ ಓಡೋಗಿದ್ದು ನೋಡ್ದ? ನಾನು ಯಪ್ಪ ಇಲಿ ಅಂತ ಸಖತ್ತು ಭಯ ಬಿದ್ದೆ. ಆಮೇಲೆ ನಿಮ್ಗೆ ಆಗಲೇ ಹೇಳೋಣ ಅಂತ ಅಂದ್ಕೊಂಡೆ ನಾನು, ನಿಮ್ಮ ಬ್ರಷ್ಗಳೆಲ್ಲ ತಿಂತೈತೆ ಇಲಿ ಅಂತ. ಆಮೇಲೆ ಹೇಳಲಿಲ್ಲ, ಸುಮ್ಮನೆ ಅದೇ. ನೀವು ನೋಡಿದ್ರೆ ಬೆಳಗ್ಗೆ ನಿಮ್ಮ ಮೂವರು ಎದ್ದಿದ ತಕ್ಷಣವೇ ಅದೇ ಬ್ರಷಲ್ಲಿ ಅಲ್ಲಿ ಹಚ್ಕೊಂಡು ಹೋಗಿದ್ದೀರಾ. ಅದು ಎಲ್ಲಿಂದ ಬಂದೈದು ಗೊತ್ತಾ? ಬಾತ್ರೂಮ್ ಒಳಗಡೆ ಹಸಿಂದ. ಸಿರಿ, ನೀನು ಅದೇ ಬ್ರಷಲ್ಲಿ ಉಜ್ಜಿದ್ಯಾ, ಅಕ್ಕನೂ ಅದೇ ಬ್ರಷು, ಅಪ್ಪನೂ ಅದೇ ಬ್ರಷು. ವ್ಯಾನು ಇಲ್ಲ, ಬದನೆಕಾಯಿ ಇಲ್ಲ, ಉಜ್ಜದ್. ನನ್ನ ಬ್ರಷ್ ಆಚೆ ಕಡೆ ಐತೆ ನೋಡು, ಬೇಕಾರೆ ನನ್ನ ಬ್ರಷ್ ನನ್ನ ಸೋಪ್ ಎಲ್ಲ ಆಚೆ ಕಡೆ ಐತೆ. ನಂದು ಬಚ್ಚಲಮ್ಮನ ಒಳಗಿಟ್ಟಿಲ್ಲ ನಂದು. ನಿಮ್ಮ ಬ್ರಷು, ಆಮೇಲೆ ಇನ್ನು ಎಂತ ಸೋಪು, ಅದ್ರ ಮೇಲೆಲ್ಲ ಬಾತ್ರೂಮ್ ಒಳಗಿಂದ ಬಂದಿತ್ತಲ್ಲ ಅದು, ಅದ್ರ ನೀರೆಲ್ಲ ಸೋಪ್ ಮೇಲೆಲ್ಲ ಬೆಂದಿತ್ತು. ಏ ಅದು ಎಲ್ಲಸಿಂದ ಹೋಯ್ತು ಗೊತ್ತಾ? ನೀವು ಟಾಯ್ಲೆಟ್ ರೂಮಿಂದ ಬಂದಿಲ್ಲ ಅಂತಿರಲ್ಲ. ನಾನು ನೋಡಿದೆ, ಅದು ಟಾಯ್ಲೆಟ್ ರೂಮಿಂದು ಹೋಗುತ್ತಲ್ಲ ನೀರು, ಅದ್ರೊಳಗಾಸೆ ಬರ್ರಂತ ಓಡೋಗಿದ್ದದು ಗೊತ್ತಾ?
ಚೀ ಎಲ್ಲಾರು ಅದೇ ಬ್ರಷ್ ಅಲ್ಲಿ ಉಜ್ಜವ್ರೆ, ಅದೇ ಸೋಪಲ್ ಮಗ ತಕೊಂಡ. ಯಾಕೆ ಮನೆ ಒಳಗೆ ಹೋಗಿತ್ತಾ ಇದ್ಯಾ? ಏನಾಯ್ತು ನಿಂಗೆ? ಚಿಚ್ಚಿ ಈ ಮೀಸೆದೊಂದು ಕತೆ ನಮ್ಗಿಲ್ಲ. ಯಾಕೆ ಸಿರಿ ಹಂಗೆ ಉಗಿತಾ ಇದೆಯಾ? ಸರಿ ಆಯಿತು, ಬಾಯಿಲಿ ಹಂಗೆಲ್ಲ ಉಗಿಬಾರ್ದು ಬಾಯಿಲಿ. ಮತ್ತೆ ಏನು ಗೊತ್ತಾ, ರಾತ್ರಿ ನೀನು 12:30ಗೆ ಏನು ಕುಸ ಕುಸ ಅಂತ ಇದ್ದೆ? ಕೈ ತೆಗಿ ಹಿಂದ್ಗಡಿಂದ. ರಾತ್ರಿ 12:30ಲಿ ಅಳೋದು 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 ಅಳೋದೆ ಕೆಲಸ. ನೀನು ಯಾಕೆ ಅಳ್ತಿದ್ದೆ? ಬೇಗ ಹೇಳು, ಯಾಕೆ ಅಳ್ತಿದ್ದೆ ಅಂತ. ಹೊಟ್ಟೆ ಹಸಿತಿತ್ತ ಅನ್ಸುತ್ತೆ, ಹೊಟ್ಟೆ ಹಸಿತಿತ್ತ. ಅವಳು ರಾತ್ರಿ ಊಟ ಮಾಡಿಲ್ವಲ್ಲ ಅಲ್ವಾ? ಅವಳು ಕುಸ ಕುಸ ಅಂತಿದ್ಲು ತಾನೆ. ನೀನು ಅಳ್ತಿದ್ದೆ. ನೀನು ಹತ್ತಿದ್ದಕ್ಕೆ ನಾನು ವಾಶ್ರೂಮಿಗೆ ಕರ್ಕೊಂಡೋಗಿದ್ದು. ವಾಶ್ರೂಮಿಗೆ ಹೋಗ್ತೀಯಾ ನೀನು ಅಂತ ವಾಶ್ರೂಮಿಗೆ ಕರ್ಕೊಂಡೋದ್ರೆ ಆ ಯಗಣ ನಿಮ್ಮ ಬ್ರಷ್ಗಳು ತಿಂತಿದ್ದು ನಾನು ನೋಡಿದ್ದು. ನಿನಗೇನಾಗ್ತಿತ್ತು ಅಂತ ಅದೇ ಹೇಳು ಹೋಗ್ಲಿ. ಹಂಗೆಲ್ಲ ಕಡಿಬಾರ್ದು, ಕೈ ತೆಗಿ, ಹಂಗೆಲ್ಲ ಕಡಿಬೇಡ. ಏನು ಸಿರಿ, ಯಗಣ ಮುಟ್ಟೈತೆ ಅಂತ ಅಲ್ನೆಲ್ಲ ಕೆರ್ಕಂತ ಇದೆಯಾ? ಹಂಗೆಲ್ಲ ಬೀಳ್ಬಾರ್ದು. ಎದೋಳು ಮೇಕೆ, ಹಂಗೆಲ್ಲ ಬೀಳ್ಬಾರ್ದು. ಎದೋಳು ಎದೋಳು. ಸ್ಕೂಲ್ಗೆ ಹೋಗಿ ಬಂದಲ್ಲ, ಏನು ಹೇಳ್ಕೊಟ್ರಿ ಇವತ್ತು? ಇವತ್ತು ಬ್ಯಾಗ್ಲೆಸ್ ಡೇ ಅಂತ ಹೇಳಿದ್ರಲ್ಲ, ನೀನು ಬ್ಯಾಗ್ ತಗೊಂಡೋಗಿರ್ಲಿಲ್ವಲ್ಲ, ಏನೇನು ಮಾಡಿದ್ರು? ಏನೇನು ಆಟ ಹೆಸ್ರು? ಸ್ಕ್ವಯರ್ ಬರುತ್ತಲ್ಲ, ಸ್ಕ್ವಯರ್ ಹಿಂಗೆ ಅದನ್ನ ಕೂರ್ಸ್ಬಿಟ್ಟು ಅದನ್ನ ಆಟ ಆಡ್ಸು. ಆಮೇಲೆ ವಿಡಿಯೋ ಕಳ್ಸಿದ್ದಾರೆ ನೋಡು. ವಿಡಿಯೋ ಕಳ್ಸವ್ರ? ಎಲ್ಲಿ ಕಳ್ಸವ್ರೆ? ಹೌದಾ ಹೌದಾ, ಸರಿ ಅದೆಲ್ಲ ಆಯಿತು. ನೀನು ರಾತ್ರಿ ಯಾಕೆ ಎದ್ದು ಅಳ್ತಿದ್ದೆ ಅದು ಹೇಳು ನನಗೆ. ಅಯ್ಯೋ ಬಿಡು, ಜುಟ್ಟು ಯಾಕೆ ಮುರಾಕಣಕೋತೀಯ? ಜುಟ್ಟು ನೆಟ್ಟಗಿರೋದು ಯಾಕೆ ಮುರಿದಾಕಂತೀ? ಬಿಡು, ಈಗ ಜುಟ್ಟು ಕೆಳಗೆ ಬಿಡು. ಅದೇನು ವಿಷಯ ಅಂತ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ. ಆ ವಿಷಯನ ಕೇಳಿದ ತಕ್ಷಣವೇ ನಮ್ಮನೇಲಿ 3 ಜನ ಯಾವ ಥರ ರಿಯಾಕ್ಷನ್ ಮಾಡಿದ್ರು ಅಂತ ಕೂಡ ನೀವೇ ನೋಡಿದ್ದೀರಾ. ಮತ್ತು ಇದೆಲ್ಲ ಆದಮೇಲೆ ಮಕ್ಕಳು ಆಟಾಡಬೇಕು ಅಂತ ಹೇಳ್ಬಿಟ್ಟು ಆಚೆ ಹೋದ್ರು. ಸಂಜೆ ನೋಡಿದ್ರೆ 6 ಗಂಟೆ ಆಗೋಗಿತ್ತು. ನಾವು ಕೂಡ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀನ ಮಾಡೋಕ್ಕೆ ಅಂತ ಬಂದೆ. ಟೀ ಮಾಡ್ಕೊಳ್ಬೇಕಾದ್ರೆ ಈ ಕಡೆ ಸಿರಿ ಹೇಳ್ತಾ ಇದ್ಲು, ಅಮ್ಮ ನಿಜವಾಗ್ಲೂ ಇಲಿ ಬಂದಿತ್ತಾ ಅಂತ ಕೇಳ್ತಿದ್ಲು. ಹೌದು ಇಲಿ ಬಂದಿತ್ತು ಅಂತ ನಾನು ಹೇಳ್ತಾ ಇದ್ದೆ. ಅವಳು ಸರಿ ಅಂತ ಹೇಳ್ಬಿಟ್ಟು ಆಚೆ ಹೋದ್ಲು. ಈ ಕಡೆ ಟೀ ಕುದೀತಾ ಇತ್ತು, ಈ ಕಡೆ ಟೀ ಮಾತ್ರ ರೆಡಿ ಆಗಿತ್ತು. ಟೀ ಮಾತ್ರ ಸೂಪರ್ ಇತ್ತು. ಆ ಟೀನ ಕುಡ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ.